ಹಲೋ ಗೈಸ್, ವೆಲ್ಕಮ್ ಟು ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲೇ ತುಂಬಾ ಹಾರ್ಟ್ ಎಮೋಜಿಸ್ಗಿರೋ ಮೀನಿಂಗ್ಸ್ ಏನೇನು ಅನ್ನೋದನ್ನ ನೋಡಿದ್ವಿ. ಸೊ ಈ ವಿಡಿಯೋ ಬಂದು ಅದ್ರ ಕಂಟಿನ್ಯೂಯೇಷನ್. ಸೊ ಪಾರ್ಟ್ 2. ಸೊ ನಾವು 11th ಎಮೋಜಿಸ್ ಇಂದ ನೋಡೋಣ. ಸಪೋಸ್ ನೀವಿನ್ನು ಆ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಬೇಕಂದ್ರೆ ಆ ವಿಡಿಯೋ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಈ ವಿಡಿಯೋ ಆದಮೇಲೆ ಫುಲ್ಲಾಗಿ ನೋಡಿ. ನಾವು 11th ಒನ್ ಹಾರ್ಟ್ ಆನ್ ಫೈರ್ ಎಮೋಜಿ. ಸೊ ಈ ಎಮೋಜಿ ಬಂದು ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಒಂದು ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಕೇಳಿದ್ರೆ, ಒಂದು ಪ್ಯಾಷನೇಟ್ ಫಾರ್ಮ್ ಆಫ್ ಲವ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಲಸ್ಟ್ ಫೀಲಿಂಗ್ ನಾನು ಎಕ್ಸ್ಪ್ರೆಸ್ ಮಾಡುತ್ತೆ. ಸಪೋಸ್ ನೀವು ಲವ್ ಮಾಡ್ತಿರೋ ಹುಡುಗಿ ಕ್ಯೂಟ್ ಆಗಿದ್ದು ಅಟ್ ದ ಸೇಮ್ ಟೈಮ್ ತುಂಬಾನೇ ಹಾಟ್ ಆಗಿದ್ರು ಅಂತ ಅನ್ಸಿದ್ರೆ ನೀವು ಆ ಥರ ಟೈಮಲ್ಲಿ ಈ ಎಮೋಜಿನ ಯೂಸ್ ಮಾಡ್ಬೋದು. ನಾವು 12th ಒನ್ ಮೆಂಡಿಂಗ್ ಹಾರ್ಟ್ ಎಮೋಜಿ. ಸೊ ಈ ಎಮೋಜಿಗಿರೋ ಮೀನಿಂಗ್ ಏನು ಅಂತ ನಾನು ಹೇಳ್ಬೇಕಾಗಿಲ್ಲ, ಈ ಎಮೋಜಿನೇ ಹೇಳ್ಬಿಡುತ್ತೆ. ಸೊ ನೀವು ಯಾವುದೋ ಒಂದು ಬ್ರೇಕಪ್ ಇಂದನೋ ಅಥವಾ ಯಾವುದೋ ಒಂದು ಎಮೋಷನಲ್ ಪೇನ್ ಇಂದನೋ ಮತ್ತೆ ರಿಕವರ್ ಆಗ್ತಿದ್ದೀರಾ ಅನ್ನೋದನ್ನ ಈ ಎಮೋಜಿ ತೋರಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲವರ್ ಜೊತೆ ಏನೋ ಒಂದು ಜಗಳ ಆಗಿ ನೀವು ದೂರ ಆಗಿ ಮಾತಾಡದೇ ಇರಬೇಕಾದ್ರೆ ಮತ್ತೆ ಯಾವುದೋ ಒಂದು ರೀಸನ್ ಇಂದ ಮತ್ತೆ ನೀವು ಒಂದು ಸೇರಿದ್ದೀರಾ, ರಿಯೂನಿಯನ್ ಆಗಿದ್ದೀರಾ ಅನ್ನೋ ಸಿಚುವೇಶನ್ ಅಲ್ಲಿ ನೀವು ಈ ಎಮೋಜಿನ ಯೂಸ್ ಮಾಡ್ಬೋದು. ನಾವು 13th ಒನ್ ಹೆವಿ ಹಾರ್ಟ್ ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಒಂದು ಒಪ್ಪಿಗೆನ ಮತ್ತೆ ಎಕ್ಸೈಟ್ಮೆಂಟ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ರಶ್ ಜೊತೆನೋ ಅಥವಾ ಲವರ್ ಜೊತೆನೋ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳೋ ವಿಷಯ ಆಗಲಿ ಅಥವಾ ಟಾಪಿಕ್ ಆಗಲಿ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ, ಅಥವಾ ನೀವು ತುಂಬಾ ಅದನ್ನ ಇಷ್ಟಪಡ್ತಿದ್ದೀರಾ, ಎಕ್ಸೈಟಿಂಗ್ ಆಗಿ ಫೀಲ್ ಮಾಡ್ತಿದ್ದೀರಾ ಅಂತ ಇರಬೇಕಾದ್ರೆ ನೀವು ಈ ಎಮೋಜಿನ ಯೂಸ್ ಮಾಡ್ಬೋದು. ಅದೇ ತರ ಅವ್ರು ಹೇಳೋ ವಿಷಯಕ್ಕೆ ನೀವು 100% ಅಗ್ರಿ ಮಾಡ್ತಿದ್ದೀರಾ, ನೀವು ಅದನ್ನ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂತ ಇರಬೇಕಾದ್ರೆ ನೀವು ಪ್ರೀತಿಯಿಂದ ಈ ಎಮೋಜಿನ ಯೂಸ್ ಮಾಡ್ಬೋದು. ನಾವು 14th ಒನ್ 2 ಹಾರ್ಟ್ಸ್ ಎಮೋಜಿ. ಸೊ ಈ ಎಮೋಜಿನ ಬಂದು ಮ್ಯಾಕ್ಸಿಮಮ್ ಗರ್ಲ್ಸೇ ಯೂಸ್ ಮಾಡ್ತಾರೆ, ಬಟ್ ಇದನ್ನ ಬಾಯ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ನೀವಿಬ್ರು ಫ್ರೆಂಡ್ಸ್ ಆಗಿದ್ರು ಸರಿ ಅಥವಾ ಲವರ್ಸ್ ಆಗಿದ್ರು ಸರಿ, ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನೀವಿಬ್ರು ಒಬ್ರಿಗೊಬ್ರು ಬಿಟ್ಕೊಟ್ಕೊಂಡು ಒಂದು ಸ್ಪೆಷಲ್ ಲವ್ ಅಲ್ಲಿ ಇದ್ದೀರಾ ಅನ್ನೋದನ್ನ ಈ ಎಮೋಜಿ ಮುಖಾಂತರ ನೀವು ವ್ಯಕ್ತಪಡಿಸ್ಕೋಬಹುದು. ನಾವು 15th ಒನ್ ರಿವಾಲ್ವಿಂಗ್ ಹಾರ್ಟ್ ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಇಬ್ರು ಫ್ರೆಂಡ್ಸ್ ಆಗ್ಲಿ ಅಥವಾ ಲವರ್ಸ್ ಆಗ್ಲಿ ಒಬ್ರ ಮೇಲೆ ಇನ್ನೊಬ್ರು ತುಂಬಾನೇ ಪ್ರೀತಿಯಿಂದ ಇದ್ದಾರೆ, ಅಕ್ರೆಯಿಂದ ಇದ್ದಾರೆ, ಮತ್ತೆ ಒಬ್ರು ಹೃದಯನ ಗೆಲ್ಲೋದಿಕ್ಕೆ ಇನ್ನೊಬ್ರು ಸತತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಈ ಎಮೋಜಿ ಎಕ್ಸ್ಪ್ರೆಸ್ ಮಾಡುತ್ತೆ. ನಾವು 16th ಒನ್ ಬೀಟಿಂಗ್ ಹಾರ್ಟ್ ಎಮೋಜಿ, ಆರ್ ಇದನ್ನ ಹಾರ್ಟ್ ಅಲಾರಂ ಎಮೋಜಿ ಅಂತಾನು ಹೇಳ್ತಾರೆ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಒಂದು ಡೀಪ್ ಆಗಿರೋ ಲವ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ರಶ್ ಜೊತೆನೋ ಅಥವಾ ಲವರ್ ಜೊತೆನೋ ನೀವು ಚಾಟ್ ಮಾಡ್ತಿರ್ಬೇಕಾದ್ರೆ ಅವಾಗ ನಿಮಗೆ ಹೊಟ್ಟೆಲೆಲ್ಲ ಒಂಥರ ಬಟರ್ಫ್ಲೈ ಸಾರೋ ಥರ ಆಗಲಿ ಅಥವಾ ನಿಮ್ಮ ಹಾರ್ಟ್ ಬೀಟು ತುಂಬಾನೇ ಜಾಸ್ತಿ ಆಗೋ ಥರ ಆಗಲಿ ಆಗ್ತಿರ್ಬೇಕಾದ್ರೆ ನೀವು ಆ ಒಂದು ಸ್ಪೆಷಲ್ ಆಗಿರೋ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ನೀವು ಈ ಒಂದು ಎಮೋಜಿನ ಯೂಸ್ ಮಾಡ್ಕೋಬಹುದು. ನಾವು 17th ಒನ್ ಗ್ರೋಯಿಂಗ್ ಹಾರ್ಟ್ ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಇನ್ಕ್ರೀಸ್ ಲವ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಂದ್ರೆ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ದಿನೇ ದಿನೇ ಜಾಸ್ತಿ ಆಗ್ತಿದೆ, ಅವನೊಂದು ಫೀಲ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ನೀವು ಈ ಒಂದು ಎಮೋಜಿನ ಯೂಸ್ ಮಾಡ್ಕೋಬಹುದು. ನಾವು 18th ಒನ್ ಸ್ಪಾರ್ಕ್ಲಿಂಗ್ ಹಾರ್ಟ್ ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಒಂದು ಸ್ವೀಟ್ ಆಗಿರೋ, ಹ್ಯಾಪಿ ಆಗಿರೋ, ಪ್ಲೇಫುಲ್ ಆಗಿರೋ ಒಂದು ರಿಫ್ರೆಶಿಂಗ್ ಲವ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಂದ್ರೆ ನೀವಿಬ್ರು ಯಾವಾಗಲೂ ಖುಷಿಯಾಗಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪು ತುಂಬಾನೇ ಹೆಲ್ತಿ ಆಗಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ನೀವು ಈ ಒಂದು ಎಮೋಜಿನ ಯೂಸ್ ಮಾಡ್ಕೋಬಹುದು. ನಾವು 19th ಒನ್ ಹಾರ್ಟ್ ವಿತ್ ಆರೋ ಎಮೋಜಿ. ಸೊ ಈ ಎಮೋಜಿ ಏನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ನೀವು ಆಗ್ತಾನೆ ಲವ್ವಲ್ಲಿ ಬಿದ್ದಿದ್ದೀರಾ, ಆ ಹುಡುಗಿನ ತುಂಬಾನೇ ಪ್ರೀತಿ ಮಾಡ್ತಿದ್ದೀರಾ ಅನ್ನೋದನ್ನ ಈ ಎಮೋಜಿ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಈ ಎಮೋಜಿನ ನಾವು ಮೈನ್ ಆಗಿ ಈ ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ತುಂಬಾ ಜಾಸ್ತಿನೇ ನೋಡಕ್ ಸಿಗುತ್ತೆ. ನಾವು 20th ಒನ್ ಹಾರ್ಟ್ ವಿತ್ ರಿಬ್ಬನ್ ಎಮೋಜಿ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ನೀವು ನಿಮ್ಮ ಲವ್ನೇ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಿದ್ದೀರಾ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲವ್ ಬರ್ಡೇ ಇರಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಸ್ಪೆಷಲ್ ಮೊಮೆಂಟಲ್ಲಿ ನೀವು ಈ ಒಂದು ಎಮೋಜಿನ ಯೂಸ್ ಮಾಡಿಕೊಂಡು ಅವರಿಗೆ ವಿಶ್ ಮಾಡ್ಬೋದು. ಸೊ ಅದು ಬಂದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಅದೇ ಥರ ಅವ್ರಿಗಂತ ನಿಮ್ಮ ಮನಸ್ಸಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಇದೆ, ಅವ್ರು ನಿಮಗೆ ಸಿಕ್ಕಿರೋದು ಒಂದು ದೊಡ್ಡ ಗಿಫ್ಟು ಅನ್ನೋ ಥರನೂ ನೀವು ಈ ಒಂದು ಎಮೋಜಿನ ಯೂಸ್ ಮಾಡಿಕೊಂಡು ವ್ಯಕ್ತಪಡಿಸ್ಕೋಬೋದು. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಒನ್ ಹಾರ್ಟ್ ಡೆಕೋರೇಷನ್ ಎಮೋಜಿ. ಸೊ ಈ ಥರ ಒಂದು ಎಮೋಜಿ ಇದೆ ಅಂತ ಜಾಸ್ತಿ ಯಾರಿಗೂ ಗೊತ್ತೇ ಇರಲ್ಲ, ಯಾಕಂದ್ರೆ ಈ ಎಮೋಜಿನ ಯಾರು ಅಷ್ಟು ಯೂಸೇ ಮಾಡೋಕ್ಕೋಗಲ್ಲ. ಬಟ್ ಆದ್ರೂ ಈ ಒಂದು ಎಮೋಜಿಗೆ ಅದರದ್ದೇ ಆಗಿರೋ ಒಂದು ಮೀನಿಂಗ್ ಇದೆ. ಸೊ ಈ ಎಮೋಜಿ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ಒಂದು ಲವ್, ಕೇರಿಂಗು, ಅಫೆಕ್ಷನು
ಮತ್ತು ಒಂದು ಪಾಸಿಟಿವ್ ಫೀಲ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ನೀವು ನಿಮ್ಮ ಲವರ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಂಡಿರಬೇಕು, ಅವ್ರಿಗೆ ಒಂದು ಒಳ್ಳೆ ಫೀಲ್ನ ಕೊಡಬೇಕು ಅಂತ ಇರಬೇಕಾದ್ರೆ ನೀವು ಈ ಒಂದು ಎಮೋಜಿನ ಯೂಸ್ ಮಾಡಿಕೊಂಡು ಅದನ್ನು ವ್ಯಕ್ತಪಡಿಸ್ಕೋಬೋದು. ದಟ್ಸ್ ಆಲ್ ಗೈಸ್. ಸೊ ನಿಮಗೆ ಆಲ್ಮೋಸ್ಟು ಡಿಫ್ರೆಂಟ್ ಹಾರ್ಟ್ ಎಮೋಜಿಸ್ಗಿರೋ ಡಿಫ್ರೆಂಟ್ ಮೀನಿಂಗ್ ಏನು ಮತ್ತು ಇವುಗಳನ್ನೆಲ್ಲ ನೀವು ಯಾವಾಗ ಯೂಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂದಿರುತ್ತೆ ಅಂತ ನಂಬ್ತೀನಿ. ಸೊ ನಾನು ಇದೇ ಥರ ಎಮೋಜಿಸ್ ರಿಲೇಟೆಡು ಇನ್ನೂ ಹಲವಾರು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಮುಂದೆ ಇನ್ನೂ ಹಲವಾರು ವೀಡಿಯೋಸ್ನ ಮಾಡ್ತೀನಿ. ಸೊ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು.